ಸೂಪರ್ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ಸಾಗಿ ಪ್ರೋಟೀನ್ ಯುಕ್ತ ಪನ್ನೀರ್ ಟಿಕ್ಕಾನ ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ವಿಧಾನ ತೊಗೊಬಂದಿದ್ದೀನಿ. ಯಾರಾದರೂ ಬರ್ತಿದ್ದಾರೆ ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇ ಮುಂಚೆನೇ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ರೆಸಿಪಿ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಟೊಮೊಟೊನ ಒಂದು 4ರಿಂದ 6 ಭಾಗ ಕಟ್ ಮಾಡಿಕೊಂಡು ಈ ರೀತಿ ಬೀಜ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ. ಬೀಜ ಆ್ಯಡ್ ಮಾಡಿಕೊಂಡ್ರೆ ಮಸಾಲೆಲ್ಲ ನೀರು ಊರ್ಕೊಬಿಡುತ್ತೆ. ಹಾಗಾಗಿ ನಂತರ ಕ್ಯಾಪ್ಸಿಕಮ್ನ ಕೂಡ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ನಂತರ 1ರಿಂದ 2 ಈರುಳ್ಳಿನ ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಈ ರೀತಿ ರೆಕ್ಕೆ ಎಲ್ಲ ಬಿಡಿಸ್ಕೊಂಡು ಬರೀ ದೊಡ್ಡ ರೆಕ್ಕೆ ಮಾತ್ರ ತೆಗೆದಿಟ್ಕೊಳ್ಳಿ. ನಂತರ ಇದನ್ನೆಲ್ಲನೂ ಸೈಡಿಗೆ ಎತ್ತಿಟ್ಕೊಂಡು ಒಂದು 200 ಗ್ರಾಮ್ ಆಗೋವಷ್ಟು ಪನ್ನೀರು ಅಥವಾ ತೋಫುನ ಎಲ್ಲ ಪೀಸಸನ್ನು ಸಮನಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸರ್ ಬೌಲಿಗೆ 1 ಕಪ್ ಆಗೋವಷ್ಟು ಮೊಸರು, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಖಾರ ಪೌಡರು, ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ಟರ್ಮರಿಕ್ ಪೌಡರು, ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರು, ಮತ್ತು ಒಂದು ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪೌಡರು, ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು, ಮತ್ತು ಒಂದಷ್ಟು ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಲೆಮನ್ ನಿಂಬೆಹಣ್ಣು ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಮಸಾಲ ತುಂಬ ತೆಳುವಾಯಿತು ಅನ್ನೋದಾದರೆ ಒಂದು ಸ್ವಲ್ಪ ಮಸಾಲಾಸನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಗೆ ತೊಗೊಬನ್ನಿ. ನಂತರ ಎಲ್ಲ ವೆಜೀಸ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಪನ್ನೀರ್ನ ಕೂಡ ಜೊತೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಎಲ್ಲದಕ್ಕೂ ಅಂಟೋ ರೀತಿಲಿ ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗತ್ತೆ. ನಾನು ಕೊನೆಯದಾಗಿ ಈ ರೀತಿ ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಆಗಲೇ ಹೇಳಿದಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟೋ ರೀತಿಲಿ ಕಂಬೈನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಂಬೈನ್ ಮಾಡ್ಕೊಂಡಂಥ ಈ ಮಿಶ್ರಣನ ಓವರ್ ನೈಟ್ ನೀವು ರಿಫ್ರಿಜ್ರೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಿನಿಮಮ್ಮು 3ರಿಂದ 4 ಗಂಟೆಗಳ ಕಾಲ ಎತ್ತಿಟ್ಕೋಬೇಕಾಗತ್ತೆ. ನಂತರ ಫ್ರಿಡ್ಜಿಂದ ತೊಗೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬಿಡಿ, ಮಸಾಲೆ ಎಲ್ಲ ಸ್ವಲ್ಪ ತಿಳಿಯಾಗಲಿ, ಆವಾಗಲೇ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನೋಡಿ, ಈ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈ ಸ್ಟೇಜಲ್ಲಿ ಈ ರೀತಿ ಕಂಬಿ ತೊಗೊಂಡು ನಾನು ಅಥವಾ ನಿಮಗೆ ಸ್ಟಿಕ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡು ಫಸ್ಟ್ ವೆಜೀಸ್ ಆ್ಯಡ್ ಮಾಡಿಕೊಂಡು ನಂತರ ಪನ್ನೀರ್ ಆ್ಯಡ್ ಮಾಡಿಕೊಂಡು ಒಂದು ಅದಕ್ಕೆ ಅಂದರೆ 3 ವೆಜೀಸು ಮತ್ತು 1 ಪನ್ನೀರು ಆ ಥರ ಕಂಬೈನ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಆ್ಯಡ್ ಮಾಡಿಕೊಂಡು ಚುಚ್ಕೋಬೇಕಾಗುತ್ತೆ. ಈ ರೀತಿ ಕಡ್ಡಿಗಳಿಗೆ ಈ ರೀತಿ 2 ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ 2 ಕಡ್ಡಿನ ಆ್ಯಡ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮಧ್ಯದಲ್ಲಿ ತಿರುಗಿಸ್ತಾ ಇರಿ, ಇಲ್ಲ ಅಂತಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಇಲ್ಲ ಆಲ್ರೆಡಿ ಬೆಂದಿದೆ. ಸೊ ಬೆಂದಿರೋ ಕಡೆ ಈ ರೀತಿ ಆಯಿಲ್ ಅಪ್ಲೈ ಮಾಡಿಕೊಂಡು ಮತ್ತೊಂದು ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಮಿನಿಮಮ್ ಒಂದು 6ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಚೆನ್ನಾಗಿ ಕಂಪ್ಲೀಟಾಗಿ ಬೆಂದಿದೆ. ಈ ರೀತಿ ಪ್ಯಾನ್ ಮೇಲೆ ಬೇಡ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಒಲೆ ಮೇಲೇ ಬೆಂಕಿಗೆ ಸ್ಟ್ರೈಟಾಗಿ ಹಿಡ್ಕೊಂಡು ನೀವು ಇದನ್ನು ಸುಟ್ಕೋಬೋದು. ಅದನ್ನು ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನೋಡಿ, ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಂಥದ್ದನ್ನ ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟಿಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಪಿಂಚ್ ಆಗೋಷ್ಟು ಸಾಲ್ಟು, ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸು, ಮತ್ತು ಒಂದು ಪಿಂಚ್ ಆಗೋಷ್ಟು ಚಾಟ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟ್ ಟೇಸ್ಟು ಸಿಗುತ್ತೆ, ಜೊತೆಗೆ ಒಂಥರ ಕ್ರಂಚಿಯಾಗಿ ಸ್ಪೈಸಸ್ಸು ತಗಲ್ತಾ ಇರುತ್ತೆ ನಾಲ್ಗೆಗೆ. ಹಾಗಾಗಿ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಜಸ್ಟ್ ಡೆಕೋರೇಷನ್ಗೆ ಅಥವಾ ಗಾರ್ನಿಷ್ಗೋಸ್ಕರ ನಾವು ಯಾವ ರೀತಿ ಕಡ್ಡಿಲಿ ಚುಚ್ಚಿಟ್ಕೊಂಡಿದ್ವಲ್ಲ ಅದೇ ರೀತಿ ವೆಜೀಸ್ನ ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿ ಮಾಡ್ಕೋತೀರಾ ಪನ್ನೀರ್ ರೆಸಿಪೀಸ್, ನಾನು ಅದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬಿಡಿ. ಈ ರೆಸಿಪಿ ಅಂತೂ ಖಂಡಿತವಾಗ್ಲೂ ನೀವು ಮಕ್ಕಳಿಗೆ ಟ್ರೈ ಮಾಡಲೇಬೇಕು. ಸ್ಪೆಷಲಿ ಮನೇಲಿ ಯಾರಾದ್ರು ಬರ್ತಿದ್ದಾರೆ ಅನ್ನೋವಾಗ ಪ್ಲಾನಿಂಗ್ ಇದ್ದರೆ ಆಲ್ರೆಡಿ 1 ಡೇ ಮುಂಚೆನೇ ನೆನೆಸಿಟ್ಕೊಂಡು ಮಾಡ್ಕೊಳ್ಳಿ. ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.